ಅಲ್ಲ ಅತ್ತೆ, ಪಪ್ಪ ನೋಡಿದ್ರೆ ಚಂದು ಕಾಲು ಹುಡುಕಿದೆ ಅಂದ್ರು, ನೀವು ನೋಡಿದ್ರೆ ಹ್ಞೂ ಕಾಲು ಉಳ್ಕಿರೋದೆ. ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆಯಂತೆ. ಕೆಟ್ಟ ದೃಷ್ಟಿ ಬಿದ್ದರೆ ಕೆಟ್ಟದಾಗತ್ತಂತೆ. ಹೌದಾ? ಚಂದು, ನೀನೊಂದು ಕೆಲಸ ಮಾಡು. ಈ ಹೊಸ ಬಿಲ್ಡಿಂಗ್ ಎಲ್ಲ ಕಟ್ಟುವಾಗ ದೃಷ್ಟಿ ಭೂತಾನ ನೇತಾಕಿರ್ತಾರಲ್ಲ, ಅಂಥದ್ದೊಂದನ್ನ ನಿನ್ ಕತ್ತಿಗೆ ನೇತಾಕೊಂಡ್ಬಿಡು. ಅವಾಗ ನಿಂಗೆ ದೃಷ್ಟಿನೇ ಆಗಲ್ಲ. ನೀನೇ ಇದೆಯಲ್ಲ, ನಿನ್ನ ಫೋಟೋನೇ ನೇತಾಕೋತೀನಿ ಬಿಡು. ಪವರ್ಫುಲ್ ಭೂತ ನೀನೇ ಇದೆಯಲ್ಲ. ಅತ್ತೆ ನೋಡಿ ಅತ್ತೆ ಹೆಂಗ್ ಮಾತಾಡ್ತಾನೆ ಇವನು. ಅತ್ತೆ, ಮಾವನ್ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರ? ಇಲ್ಲ ಚಂದು, ಅವರೇ ಹೋದ್ರು. ಏನು ಮಾಡ್ತಾ ಇದ್ಯಾ? ಅದೇ ಮಾಮೂಲಿ. ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ, ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಇನ್ಮೇಲೆ ನನಗೇನೂ ಚಿಂತೆ ಇಲ್ಲ. ನೀನು ಬಂದಿಯಲ್ಲ, ದಿವಸ ಹೊಸ ಹೊಸದೇನಾದರೂ ಮಾಡ್ತಿರ್ಬೋದು. ಅಣ್ಣ, ಬೆಳಿಗ್ಗೆನೆ ಅವ್ರು ಚೆನ್ನಾಗಿದ್ರಲ್ವಾ? ಏನಾಯ್ತು ಅವ್ರಿಗೆ? ಇದಾ ವಿಷಯ ಅಂದ್ಕೊಂಡೆ. ಮುಖ ನಗ್ತಿದ್ರು, ಅದರಲ್ಲಿ ಕಳೆನೇ ಇರಲಿಲ್ಲ. ಏನಾಗಿಲ್ಲ, ಸ್ವಲ್ಪ ಸುಸ್ತಾಗಿದ್ದಾನೆ ಅಷ್ಟೇ. ಮೆಟ್ಲ ಮೇಲೆ ಎಡುವುದನಂತೆ, ಸ್ವಲ್ಪ ಕಾಲು ಉಳುಕಿದೆ. ಅಮ್ಮ ದೃಷ್ಟಿಯಾಗಿದೆ ಅಂತ ಅಂದರು. ಅಣ್ಣ, ಒಂದು ಮಾತು ಕೇಳಲ್ಲ? ಕೇಳು. ನಾನು ಮತ್ತೆ ಈ ಮನೆಗೆ ಬಂದಿದ್ದು ಅವ್ರಿಗಿಷ್ಟ ಆಗಿಲ್ಲ ಅಲ್ವಾ? ನನ್ನಿಂದ ಏನಾದರೂ ತೊಂದರೆ ಆಗ್ಬೋದು ಅಂತ ಅವ್ರಿಗೆ ಅನಿಸ್ತಿರ್ಬೇಕು ಅಲ್ವಾ? ಅರೆ, ಎಲ್ಲಾದರೂ ಉಂಟಾ? ನಮ್ಮ ಚಿನ್ನು ಇರೋ ಕಡೆ ತೊಂದರೆಗೆ ಜಾಗನೇ ಇರಲ್ಲ. ನಮ್ಮ ಚಿನ್ನು ಯಾರಿಗಾದ್ರೂ ತೊಂದರೆ ಕೊಡ್ತಾಳೆ ಅಂದರೆ ಅದು ನಂಬೋ ಮಾತಾ? ಮೊದಲು ಇದನ್ನು ತಲೆಯಿಂದ ತೆಗೆದಾಕು. ಅಂಥದ್ದೇನೂ ಆಗಲ್ಲ. ಚಂದನು ಕೂಡ ಇದನ್ನೆಲ್ಲ ಯೋಚನೆ ಮಾಡಲ್ಲ. ಆಗ ನೋಡಿದ್ರೆ ನೀನು ಸರಿಯಾದ ಮನೆಗೆ ಬಂದಿದೆಯಾ, ಸೇರಬೇಕಾದ ಗುಡ್ಡೆ ಸೇರಿದೆಯಾ. ಲಕ್ಷ್ಮೀ ಬಾರಮ್ಮ ಅಂತ ಮನೆ ಸೇರಿಸ್ಕೋಬೇಕಿತ್ತು. ಅದಾಗಲಿಲ್ಲ ಅಷ್ಟೆ. ಅಣ್ಣ, ಹಾಗೆಲ್ಲ ಮಾತಾಡಬೇಡ. ನಮ್ಮಿಬ್ಬರ ಮಧ್ಯೆ ಆಗಿರೋದು ಮದುವೆ ಅಲ್ಲ, ಒಪ್ಪಂದ. ಯಾರು ಏನೇ ಅಂದರೂ ಮದುವೆನೇ. ನೀನು ಈ ಮನೆ ಸೊಸೆನೆ. ಸರಿ, ಹೋಗಿ ಮಲ್ಕೋ. ನೀನು ಈ ಪರಿಸ್ಥಿತಿಲಿರುವಾಗ ನಾನು ಹೇಗೆ ಹೋಗಿ ಮಲ್ಕೊಳ್ಳಿ? ನಾನು ಇಲ್ಲೇ ಇರ್ತೀನಿ, ನೀ ಮಲ್ಕೊ. ಅಮ್ಮ, ನನಗೇನೂ ಆಗಿಲ್ಲ ಅಂತ ಹೇಳ್ತಿಲ್ವಾ? ನಿನಗೆ ಎಷ್ಟು ನೋವಾಗ್ತಿದೆ ಅಂತ ನೀನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಮಗನೇ. ಆ ನೋವು ನನ್ನ ಕರಳಿಗೆ ಅರ್ಥ ಆಗುತ್ತೆ. ಇವಾಗ ನೀನು ಸುಮ್ಮನೆ ಮಲ್ಗು, ನಾನು ಇಲ್ಲೇ ಇರ್ತೀನಿ. ನೋಡು, ಮೈ ಸುಡ್ತಾ ಇದೆ. ರಾತ್ರಿ ಒಂದು ಹೊತ್ತಲ್ಲಿ ಜ್ವರ ಜಾಸ್ತಿ ಆದರೆ ಏನು ಮಾಡ್ತೀಯಾ? ಅಮ್ಮ, ನಿನಗೆ ಹೇಳಿಲ್ವಾ ನನಗೀಗ ನೋವಿಲ್ಲ ಅಂತ? ಸುಮ್ಮನೆ ಯಾಕೆ ಹಠ ಮಾಡ್ತೀಯಮ್ಮ? ನೀನು ಎದುರುಗಡೆ ಈಗ ಕೂತ್ಬಿಟ್ರೆ ನೋವು ಹೊಟ್ಟೋಗ್ಬಿಡುತ್ತಾ, ಅಥವಾ ಜ್ವರನೂ ಹೋಗ್ಬಿಡುತ್ತಾ? ಡಾಕ್ಟ್ರ್ ಹೇಳಿದಾರ್ತಾರೆ ನಿನಗೆ ಕರೆಕ್ಟಾಗಿ ಟೈಮ್ ಟು ಟೈಮ್ ನಿದ್ದೆ ಊಟ ಎಲ್ಲ ಆಗಬೇಕು ಅಂತ. ಹೋಗಿ ಮಲ್ಕೋ. ನಾನು ಇವಾಗ ಇಲ್ಲಿಂದ ಹೋಗೋಳಲ್ಲ, ಸುಮ್ಮನೆ ವಾದಿಸ್ಬೇಡ. ಒಂದು ದಿವಸ ನಿದ್ದೆ ಮಾಡಿದ್ರೆ ಏನೂ ಆಗಲ್ಲ ನನಗೆ. ಅಮ್ಮ, ಚಂದು, ಚಂದು, ಏನಾಯ್ತು? ಯಾಕೆ ಕಿಚ್ಚಾಡ್ತಿದ್ಯಾ? ನನಗೇನೂ ಆಗಿಲ್ಲ, ಹೋಗಿ ಮಲ್ಕೊಮ್ಮ ಅಂದರೆ ಹೋಗಲ್ವಂತೆ. ಚಿಕ್ಕ ಮಕ್ಕಳು ಥರ ಹಠ ಮಾಡ್ತಾ ಇದೆ. ನೀನಾದರೂ ಹೇಳ್ಸತ್ತೆ. ಅತ್ತೆ, ಚಂದು ಹೇಳ್ತಿರೋದು ಸರಿ ಅಲ್ವಾ? ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನಿದ್ದೀನಲ್ವಾ, ಚಂದನ್ ನೋಡ್ಕೋತೀನಿ. ಶ್ರುತಿ, ನೀನಾ? ಚಂದು, ನೀನ್ ಸುಮ್ಮನಿರು. ಅತ್ತೆ, ಮದ್ವೆ ಆದ್ಮೇಲೆ ಚಂದು ಜವಾಬ್ದಾರಿ ನಾನೇ ತಗೊಳ್ಬೇಕಲ್ವಾ? ಆ ದೇವರು ಬೇಕು ಅಂತ ನನ್ನ ಪರೀಕ್ಷೆ ಮಾಡೋದಕ್ಕೆ ಈ ಪರೀಕ್ಷೆ ನಾನು ಕೊಟ್ಟಿದ್ದಾನೆ. ಡೋಂಟ್ ವರಿ ಅತ್ತೆ, ನಿಮ್ಮ ಮುದ್ದು ಮಗನ್ನ ಮುದ್ದಾಗಿ ನೋಡ್ಕೊಳ್ತೀನಿ. ಸರಿ ಕಂದ, ಹುಷಾರು. ಏನಾದರೂ ತೊಂದರೆ ಆದರೆ ನಂಗೆ ತಿಳಿಸು. ತೊಂದ್ರೆನಾ? ಶ್ರುತಿ ಇರೋ ಜಾಗದಲ್ಲಿ ತೊಂದರೆ ಅನ್ನೋ ಪದಕ್ಕೆ ಜಾಗನೇ ಇಲ್ಲ. ತೊಂದರೆ ಅನ್ನೋದಕ್ಕೆ ಶ್ರುತಿ ಅನ್ನೋದೇ ಮೀನಿಂಗ್ ಅಲ್ವಾ? ಏನಾದರೂ ಅಂದ್ಯಾ? ಇಲ್ಲಪ್ಪ,
ಊದದ್ ನಿಲ್ಸಿ ಬಾರ್ಸೋದನ್ನ ತಗೊಂಡಂಗಾಯ್ತು ಅಂತ. ಅತ್ತೆ ಇಲ್ಲ, ನೋಡ್ಕೊ ನೋಡ್ಕೊ. ಏನು ಅಂದ್ರೆ ಸಾರಿ ಸಾರಿ ಸಾರಿ. ಸಾಕಪ್ಪ. ಏಯ್ ಬಾರ ಇಲ್ಲಿ. ಏನೇ ಮಾಡ್ತಿದ್ಯಾ ಇಲ್ಲಿ? ಪ್ರೇತದ ತರ ಅಲ್ಲಿ ಇಲ್ಲಿ ಏನ್ ಸುತ್ತಾ ಇದೀಯಾ? ಮಾತಾಡೆ, ನಿನ್ನೆ ಕೇಳ್ತಾ ಇರೋದು. ಅವ್ವ ಅದು ಚಿನ್ನು, ಗೊಂಬೆ ಚಂದನ್ ಜೊತೆ ಇದ್ದಾಳೆ. ನಿನ್ನ ಅಕ್ಕ ತನ್ನ ಮದುವೆ ಆಗೋ ಗಂಡನ ಜೊತೆ ಪ್ರೀತಿಯಿಂದ ಇರಬೇಕು ಅನ್ನೋ ಆಸೆ ನಿನಗೂ ಇದೆ ತಾನೆ ಅಲ್ವಾ? ಅವರಿಬ್ರು ಪ್ರೀತಿಯಿಂದ ಇರಬೇಕು ಅಂದರೆ ನೀನು ಅವ್ರ ಮಧ್ಯೆ ಮೂಗು ತೋರಿಸ್ಬಾರ್ದು ಅಲ್ವಾ? ನೀನು ಮೂಗು ತೋರಿಸ್ಬಾರ್ದು ಅಂದರೆ ಏನು ಮಾಡಬೇಕು? ನಿನ್ನ ಅಕ್ಕನಿಂದ ದೂರ ಇರಬೇಕು ಅಲ್ವಾ? ಕುಮುದ, ಚಿನ್ನು ಜಾಣೆ ಕಣೆ. ಹೇಳೋದನ್ನ ಸರಿಯಾಗಿ ಹೇಳಿದ್ರೆ ಕೇಳ್ತಾಳೆ ಅಲ್ವಾ ಚಿನ್ನು? ಸದ್ಯದಲ್ಲೇ ಅವರಿಬ್ರು ಮದುವೆ ಆಗೋರು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವರಿಬ್ಬರೇ ಇರಬೇಕು ಅಲ್ವಾ? ಅದಕ್ಕೋಸ್ಕರ ಇನ್ನು ಮುಂದೆ ನೀನು ಅವರಿಬ್ಬರೇ ಇದ್ದಾಗ ಈ ಮೂತಿ ಹೊತ್ಕೊಂಡು ಬೆದ್ರ ಗೊಂಬೆ ಥರ ಅವ್ರ ಮುಂದೆ ನಿಂತ್ಕೋಬಾರ್ದು. ಅಕ್ಕ, ಒಂದು ವೇಳೆ ಗೊಂಬೆನೇ ಇವಳನ್ನ ಕರೆದ್ರೆ ಆಗೇನು ಮಾಡೋದು? ಕುಮುದ, ನಮ್ಮ ಚಿನ್ನುಗೆ ಅಷ್ಟು ಗೊತ್ತಾಗಲ್ವೇನೆ? ಗೊಂಬೆ ಇವಳನ್ನ ಎಷ್ಟೇ ಕರೆದ್ರೂ ಅವ್ರ ಮುಂದೆ ಇವಳು ಹೋಗಲ್ಲ ಅಲ್ವಾ ಚಿನ್ನು? ಏನಾದ್ರೂ ಕಾರಣಗಳನ್ನ ಹೇಳಿ ಅವರಿಂದ ದೂರನೇ ಇರ್ತಾಳೆ ಅಲ್ವಾ ಚಿನ್ನು? ಹೇಳಿದ್ದನ್ನ ತಲೆಲಿಟ್ಕೋ. ಉಡ್ಬಿ, ನೀವು ಯಾಕೆ ಇಷ್ಟೊಂದು ಕಷ್ಟ ತಗೊಳ್ತಿದ್ದೀರಾ? ಏನು ಬೇಕು ಅಂತ ಹೇಳಿದ್ರೆ ಸಾಕು. ನೀರು ಕೊಡೊಂಚೂರು. ಋತಿ, ಇವತ್ತು ನೀನು ದೊಡ್ಡೊಳಾಗ್ಬಿಟ್ಟೆ ಕಣೆ. ಐ ಮೀನ್
ನೀನು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸ್ತಾ ಇದೆಯಾ ಅಂತ. ಹೆಂಡತಿ ಕರ್ತವ್ಯ ಮಾಡ್ತಿದ್ದೀನಿ ಅಷ್ಟೇ. ಗಂಡನ ಪ್ರತಿಯೊಂದು ನೋವು ಸ್ಪಂದಿಸ್ಬೇಕಲ್ವಾ? ಪರವಾಗಿಲ್ವೇ, ತುಂಬ ಕಲ್ತ್ಬಿಟ್ಟಿದ್ಯಾ. ಆದರ್ಶ ಪತ್ನಿಯನ್ನು ಟ್ಯೂಷನ್ಗೆ ಏನಾದರೂ ಹೋಗ್ತಾ ಇದೆಯಾ? ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿತಾರ? ಮನೇಲೆ ಚಿನ್ನು ಇರ್ಬೇಕಾದ್ರೆ ಬೇರೆ ಟ್ಯೂಷನ್ ಟೀಚರ್ ಬೇಕಾ? ಈ ಎಲ್ಲ ಒಳ್ಳೆ ಗುಣಗಳು ಚಿನ್ನು ನನಗೆ ಹೇಳ್ಕೊಟ್ಟಿದ್ದಾಳೆ. ಸಂದು, ಚಿನ್ನು ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗೋಗಿದೆ ಗೊತ್ತಾ? ಚಿನ್ನು ನನಗೆ ಎಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾಳೆ ಗೊತ್ತಾ? ಜೀವನದಲ್ಲಿ ಅಂಥ ವಿಷಯಗಳನ್ನ ನಾನು ಕೇಳೇ ಇಲ್ಲ, ಅಂಥದ್ದನ್ನೆಲ್ಲ ಹೇಳ್ಕೊಟ್ಟಿದ್ದಾಳೆ. ತುಂಬ ಬುದ್ಧಿವಂತೆ ಅವಳು. ಚಿನ್ನು, ಒಬ್ಳೆ ಏನು ಮಾಡ್ತಿದ್ಯಾ? ಶ್ರುತಿ ಅಕ್ಕ ಇಲ್ಲಿ? ಗೊಂಬೆ ಅಕ್ಕ ಅವ್ರ ರೂಮ್ನಾಗಿದ್ದಾಳೆ. ಅಂದರೆ ನೀನು ಅವರಿಬ್ಬರಿಂದ ದೂರ ಇರೋ ಪ್ರಯತ್ನ ಮಾಡ್ತಿದೀಯಾ? ಪ್ರಯತ್ನ ಏನು ಬಂತು ರಾಮಣ್ಣ? ನಾನು ದೂರ ಇರಲೇಬೇಕು. ಅವರಿಬ್ಬರು ಚೆನ್ನಾಗಿರಬೇಕು ಅಂದರೆ ನಾನು ದೂರ ಇರಲೇಬೇಕಲ್ವಾ? ಸರಿ ಸರಿ, ನೀನು ಇನ್ನೂ ಊಟ ಮಾಡಿಲ್ಲ ಅಲ್ವಾ? ಕೂತ್ಕೋ, ನಾನು ಊಟ ಬಡಿಸ್ತೀನಿ. ರಾಮಣ್ಣ, ನೀನೋಗಿ ಮನಿಕೋ, ನಾನು ಊಟ ಮಾಡ್ತೀನಿ. ಅಣ್ಣ ಹೋಗು. ಸರಿ. ಚಿನ್ನುಗೆ ತಾತಮ್ಮ ಅಂದ್ರೆ ಪಂಚ ಪ್ರಾಣ ಕಣೋ. ಏ ಚಂದು, ಚಂದು ಕೆಳಗಡೆ ಇಳಿಬೇಡ ಅಂದ್ರೂ ನೀನ್ ಕೇಳೋದೇ ಇಲ್ವಲ್ಲ. ಕಾಲ್ ಮೇಲೆ ಭಾರ ಬಿಡ್ಬೇಡ ಅಂದ್ರೆ ನೀನ್ ಕೇಳೋದೇ ಇಲ್ಲ. ಎಲ್ಲಿಗೆ ಹೋಗ್ಬೇಕಾಯ್ತು ನೀನು? ಚಂದು, ತುಂಬಾ ನೋವ್ತಿದ್ಯಾ? ಏನೂ ಆಗಲ್ಲ, ಆಯಿಂಟ್ಮೆಂಟ್ ಹಚ್ತೀನಿ. ಇಲ್ಲ ಪ್ಲೀಸ್ ಶ್ರುತಿ. ಚಂದು, ಎಲ್ಲ ಸರಿ ಹೋಗುತ್ತೆ, ಒಂದು ನಿಮಿಷ ಕೊಡು. ಚಂದು ಬೇಡ ಶ್ರುತಿ, ಪ್ಲೀಸ್. ತಡಿ, ಒಂದು ನಿಮಿಷ ಬರ್ತೀನಿ. ನೀನು ಕೆಳಗೆ ಹೇಳಿಬೇಡ ಪ್ಲೀಸ್.